ಪರಶುರಾಮ ಅಹೋ ಪರಮಾತ್ಮ ಇದರಿಂದ ವರವನ್ನು ಪಡೆದು ಈ ಪರಶುರಾಮವನ್ನು ಪಡೆಯುವಂತನಾದ ರಾಮ ಇದರಿಂದ ಪರಾಕ್ರಮ ನಿನ್ನಿಷ್ಟವೆಂದಾಗಲೇ ಅಪ್ಪಯ್ಯ ಸಾರದೆ ಕೈಲಾಸ ಪರ್ವತಕ್ಕೆ ರಥವನ್ನು ಬಿಡಿ ಸಾರದೆ ಅತಿ ಜಾಗ್ರತೆ ಘಾತಕಳೆ ಮಾಯಿಸ್ಮತಿಲ್ಲ ಬೆಲೆ ಮಾಡುವ ಚಿನ್ನದ ಆಭರಣವನ್ನು ಕಳವು ಮಾಡಲಿಕ್ಕೆ ಬಂದಿರುವೆಯಾ ಕಳ್ಳೆ ಮಾತನಾಡಿ ಸ್ನಾನ ಮಾಡುವರು ಯಾರು ಬಂಗಾರದ ಗಂಟನ್ನು ಬಿಟ್ಟು ಹೋಗಿರೋರು ಈ ಬಂಗಾರದ ಗಂಟು ಯಾರು ಯಾರು ಇರುವರಿ ಇಲ್ಲಿ ಪರಮಘಾತಗಳೇ ಮಾಯಿಸ್ಮತಿ ರಾಜನ ಬೆಲೆ ಮಾಡುವ ಚಿನ್ನದ ಆಭರಣವನ್ನು ಕಳವು ಮಾಡಲಿಕ್ಕೆ ಬಂದಿರುವೆಯಾ ಕಳ್ಳೆ ರಾಜನ ಕಳುವು ಮಾಡುವುದಕ್ಕೆ ಬಂದಿರೋದು ತಿಳಿದುಕೊಂಡಿರುವೆಯಾ ಇನ್ನೇತಕ್ಕೆ ಬಂದಿರುವೆ ಕೇಳು ಚೆನ್ನಾಗಿ ಹೇಳು ಚೋರ ಮಾಡೋದಕ್ಕೆ ಬಂದವಳೆಂದು ನೀನು ತಿಳಿದುಕೊಂಡಿರುವಿಯಾ ಮತ್ತೆ ಅದಕ್ಕೆ ಬಂದಿದ್ರು ರೇಣುಕಾ ಪತಿಯ ಪಾದ ಪೂಜೆಗೆ ನೀರನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೀನಿ ಕಾರ್ತಿವೀರಾರ್ಜುನ ರೇಣುಕಾ ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು ಕಳುವಿನ ಅಪರಾಧವನ್ನು ಎನ್ನ ಮೇಲೆ ಹೋರಿಸಬೇಡ ಕಂಡೆಯ ಕಾರ್ತಿವೀರಾರ್ಜುನ ಕಪಟೆ ಬೀದಿಯಲ್ಲಿ ಭಿಕ್ಷಕಿಯಂತೆ ನಾರು ಮಡಿಯನ್ನು ಉಟ್ಟವಳು ನಿನ್ನ ಮುಖಕ್ಕೆ ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಂಡಿರುವೆಯಾ ನಿನ್ನ ನಡತೆಗೆ ಬೆಂಕಿ ಹಚ್ಚಲೆ ಈ ಜಾಗೃತಿ ಇಲ್ಲಿಂದ ಜಾಗೃತಿಯಿಂದ ಹೊರಟು ಹೋದ ಭಿಕ್ಷಕಿ ಮಹಾಪಾತಕ್ಕೆ ಇದೇ ನಾಟಕದಲ್ಲಿ ಜಮದಗ್ನಿ ಪಾತ್ರ ಮಾಡಿದಂತವರು ಕಥಾ ಸಂಚಾಲಕರಾದ ಬಳಗಟ್ಟಿಗಾಡು ಅವರಿಗೆ 501 ರೂಪಾಯಿ ಮಾಡುತ್ತಾರೆ. ಎಂಥ ಅಪಶಕನವೋ ನಡೆದು ಹೋಯಿತಲ್ಲ. ಎನ್ನ ಪತಿಯು ರೇಣುಕಾ ಎಂದು 3 ಸಾರಿ ಕರೆದೊಳಗಾಗಿ ನಾನು ಹೋಗಬೇಕಾಗಿತ್ತು. ಆದರೆ ಈಗ ಇಂಥ ಅಪಶಕನವೂ ನಡೆದು ಹೋಯಿತು. ನಾನೇನು ಮಾಡಲಿ? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಿಲ್ಲವೇ ನಾನು? ರೇಣುಕಾ ಪ್ರತಿನಿತ್ಯವೂ ತರುತ್ತಿದ್ದ ಮಣ್ಣಿನ ಕೊಡದಲ್ಲಿ ಸರ್ಪರ ಸಿಂಧೆಯಲ್ಲಿ ಮಲಪ್ರಭದರಿಯಲ್ಲಿರುವ ಪುಣ್ಯ ಜಲ ಎಲ್ಲಿ ಅದು ಹತ್ತ ನೋಡು ಆ ಗಿಡ ಮಳ್ಳಿಗಳು ಬೀಸುತ್ತಿರುವುದು ನನ್ನ ಆಶ್ರಮದಲ್ಲಿ ನಿನಗೆ ಸ್ಥಾನವಿಲ್ಲವೆಂದು ಹಿಂದಿರುಗು ರೇಣುಕಾ, ಹಿಂದಿರುಗು. ನಿನ್ನ ಕಾಮದ ಬುದ್ಧಿಯನ್ನು ಹರಿಯದ ಅಜ್ಞಾನಿ ನಾನಲ್ಲ. ಕಾಲಿಕ್ಕ
ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪುವ ಹೆಣ್ಣು ನಾನಲ್ಲ. ನೀರು ತರಲು ಹೋಗಿದ್ದೇನೋ ನಿಜ, ಆದರೆ ಮಧ್ಯದಲ್ಲಿ ಏನು ಅಪಶಕನವೋ ನಡೆದಂತಾಯ್ತಲ್ಲ ಸ್ವಾಮಿ. ರೇಣುಕ, ಕ್ಷಣಿಕವಾದ ಇಹಪರದ ಸುಖಕ್ಕಾಗಿ ಮನಸೋದು ಸತಿಧರ್ಮವನ್ನು ಮೀರಿ ನಡೆಯುವುದೆಂದರೇನು? ಚಿತ್ತ ಚಾಂಚಲ್ಯದಿಂದ ಮನಕ್ಕೆ ಬಯಲಿಗೆಯನ್ನು ಅಂಟಿಸಿಕೊಂಡು ಮನವ ನಿರ್ಮಲಗೊಳಿಸಿಕೊಂಡು ಪುನಃ ಅದಕ್ಕೆ ಮನಸ್ಸು ಮಾಡುವುದು ಮಹಾಪಾಪ. ದೇಹಕ್ಕಿಂತ ಮನಸ್ಸು ಮುಖ್ಯ. ಸರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಅಷ್ಟಭೋಗಗಳನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾಗಿ ಬೆಳೆದು ಯೋಗ್ಯವರನ್ನ ಕೈ ಹಿಡಿದು ಸಾಧಿ ಶಿರೋಮಣಿ ಎನಿಸಿ 3 ಮಕ್ಕಳ ತಾಯಿಯಾಗಿ ಮುಪ್ಪಡಿರುವ ಸಮಯದಲ್ಲಿ ಮತ್ತೆ ಆ ಜಲಕನಕದ ಮೇಲೆಯ ಮೋಹವೇ ಮತ್ತೊಂದು ಅವಗಳನ್ನು ಹಾಸಿಸುವುದಿಲ್ಲವೆಂದು ಘೋರ ಪ್ರತಿಜ್ಞೆಯನ್ನು ಗೈದು ಮತ್ತೆ ಮೋಹನ ಮಮಕಾರದಲ್ಲಿ ಮುಳುಗುವುದೆಂದರೆ ಏನು? ಮೂರ್ಖರೇ, ಪರಮಘಾತಿಗಳೇ! ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಾಯಿತು ಎಂದು ನೀವು ತಿಳಿದುಕೊಂಡಿಯ ಸ್ವಾಮಿ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗಾಯಿತು. ಸ್ವಾಮಿ, 3 ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೌವನ ಬರಬಹುದೇ ಸ್ವಾಮಿ? ಈ ರೇಣುಕ ತಪ್ಪು ಮಾಡಿದಳೆಂದು ನಿಮ್ಮ ಮನವರಿಗಿದ್ದರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸುವುದಕ್ಕೆ ಸಿದ್ಧರಾಗಿರೋಳು. ರೇಣುಕ, ಈ ಮಾತು ಹೇಳಲು ನಿನಗೆ ಸ್ವಲ್ಪವಾದರೂ ನಾಚಿಕೆಯಾಗುವುದಿಲ್ಲವೇ? ಕೇವಲ ನನ್ನ ರೂಪಕ್ಕೆ ಮೋಹಿತರಾಗಿ ವರಸಿದೆಯಾದರೂ ನಿನ್ನನ್ನು ಮಹಾಜ್ಞಾನಿ ನನಗೆ ಬಯ್ಯಬೇಕೆಂದಿರುವ ನನ್ನ ಮನದಾಸೆಯನ್ನು ಮುರಿದೆ ಇನ್ನು ನಿನ್ನ ಮನವಂತ ಕಡೆಗೆ ಹೋಗಬಹುದು. ಅನುಸೂಯಂತೆ ಭದ್ರತೆಯೋ ಹಾಕಿದ್ದರು, ಆಲ್ಯಂತೆ ಅವಿವೇಕಿಯಾದಿ ದೂರವಿತ್ತು ಮಾತನಾಡಿ ಈಗಲೇ. ಸ್ವಾಮಿ, ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲಿಗೆ ಹೋಗಬೇಕು ಸ್ವಾಮಿ? ಅನುಸೂಯ ಅರುಂಧತಿಯೇ ಪತಿಯ ದೇವರಂತೂ ಬಾಳಿ ಬದುಕುತ್ತಿರುವರು. ಅವರ ಸಾಲಿನಲ್ಲಿ ಬದುಕುತ್ತಿರುವಳು ನಾನು ತಪ್ಪು ಮಾಡಿಲ್ಲ. ಈ ಕೋದಿಪ್ಪ ಪಾದವನ್ನು ಹಿಡಿದು ಬೇಡಿಕೊಂಡು